ಎಲ್ರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ಡೋಕ್ಲಾವನ್ನು ಮಾಡಿದ್ದೀನಿ ಇವತ್ತು. ಡೋಕ್ಲಾಗೆ ಕಡಲೆಬೇಳೆ ಬೇಕು. ನಾನು ಒಂದು ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಹಾಕಿ ಒಂದು ಸಲ ತೊಳೆದ್ರೆ ಸಾಕು. ಆಮೇಲೆ ಅದರ ಜೊತೆಗೆ ಅದರಷ್ಟೇ ಪ್ರಮಾಣದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು 2-3 ಬೇರೆ ತೊಳಿಬೇಕು. ಇವಾಗ ಎರಡನ್ನೂ ತೊಳೆದುಬಿಟ್ಟು ನೀರು ಹಾಕಿ 4 ಗಂಟೆವರೆಗೆ ನೆನೆಕಿಡಬೇಕು. 4 ಗಂಟೆಗಿಂತ ಕಡಿಮೆ ಟೈಮು ಆದರೆ ಅದನ್ನು ನೆನೆದಿರೋದಿಲ್ಲ ಅಷ್ಟೊಂದು. ಮಿನಿಮಮ್ 4 ಅಥವಾ 5 ಇಷ್ಟಾದರೂ ನೆನೆಬೇಕು. ಚೆನ್ನಾಗಿ ನೆನೆದಷ್ಟು ಡೋಕ್ಲಾಗಳು ಚೆನ್ನಾಗಿ ಬರುತ್ತವೆ. ಅದಕ್ಕಾಗಿ ಸರಿಯಾಗಿ ನೆನೆಸೋದೇ ಒಂದು ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಈಗ 4 ಗಂಟೆ ಆಯಿತು. ಇವಾಗ ಅಕ್ಕಿನೂ ಚೆನ್ನಾಗಿ ನೆನೆದಿದೆ ಮತ್ತು ಕಡಲೆಬೇಳೆ ಕೂಡ ನೆನೆದಿದೆ. ಹಿಂಗೆ ಕಟ್ಟಾಗಬೇಕು. ಇವಾಗ ಇದನ್ನು ರುಬ್ಕೊಳ್ಳೋಣ. ಅಕ್ಕಿ ಮತ್ತು ಕಡಲೆಬೇಳೆ ಎರಡೂ ಸೇರಿಸಿ ರುಬ್ಕೊಳ್ಬೋದು. ಆದರೆ ಕಡಲೆಬೇಳೆ ಜೊತೆ ಅಕ್ಕಿ ಬೇಗ ನುಣ್ಣಗಾಗುತ್ತೆ, ಕಡಲೆಬೇಳೆ ಸ್ವಲ್ಪ ಲೇಟಾಗಿ ನುಣ್ಣಗಾಗುತ್ತೆ. ಅದಕ್ಕೆ ನಾನು ಬೇರೆ ಬೇರೆ ರುಬ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಜೊತೆ ಸ್ವಲ್ಪ ಮೊಸರು ಹಾಕಿಬಿಟ್ಟು ರುಬ್ಕೊಳ್ಬೇಕು. ಒಂದು ಅರ್ಧ ಬೌಲ್ ಮೊಸರು, ಹುಳಿ ಬರೋಕ್ಕೋಸ್ಕರ ಇದು. ನೋಡಿ, ಸ್ವಲ್ಪ ತರಿಯಾಗಿದೆ. ನುಣ್ಣಗೆ ಅಲ್ಲ, ತೀರು ತರಿಯಾಗಿಯೂ ಅಲ್ಲ, ನೈಸಾಗಿ ರುಬ್ಬೇಕಷ್ಟೇ. ಇದನ್ನು ಒಂದು ಪಾತ್ರೆಗೆ ತಗೊಳ್ತೀನಿ. ಅದೇ ಜಾರಿಗೆ ಮತ್ತೆ ಅಕ್ಕಿಯನ್ನು ಹಾಕಿ ರುಬ್ಕೊಳ್ಬೇಕು. ಇದು ಕೂಡ ನೈಸ್ ಆಗಬೇಕು. ಎರಡೂ ಸೇರಿ ನೀವು ರುಬ್ಕೊಳ್ಬೋದು. ನೀವು ರುಬ್ಕೊಳ್ಳುವಾಗ ನೋಡಿ, ಈ ರೀತಿಯಾಗಿದೆ. ಎಷ್ಟು ನುಣ್ಣಗೆ ಆಗಿರಬೇಕು. ತುಂಬ ತರಿಯಾಗಿ ಇರಬಾರ್ದು. ಈ ಥರ ಇದ್ದರೆ ಸಾಕು. ಈಗ ರಾತ್ರಿ ನಾನು 8 ಗಂಟೆ ಆಗಿದೆ. ಇವಾಗ ರುಬ್ತಾ ಇದ್ದೀನಿ. ಮಧ್ಯಾಹ್ನ ನೆನೆಸಿಟ್ಟಿದ್ದೆ, ರಾತ್ರಿ ರುಬ್ಬಿಟ್ಕೊಳ್ಬೇಕು. ಬೆಳಗ್ಗೆ ಟಿಫಿನಿಗೆ ಮಾಡಬೇಕಾದ್ರೆ ಈ ರೀತಿ ಮೆಥಡ್ ಉಪಯೋಗಿಸ್ಬೇಕು. ಈಗ ಎಲ್ಲವೂ ರುಬ್ಕೊಂಡಾಗಿದೆ. ಇದಕ್ಕೆ ಸ್ವಲ್ಪ ಲಿಂಬೆಯನ್ನು ಹಿಂಡಬೇಕು ಹುಳಿಗೋಸ್ಕರ. ಒಂದು ಅರ್ಧ ಲಿಂಬೆಯನ್ನು ಸಾಕು. ನಾನು 1 ಬೌಲು ಕಡಲೆಬೇಳೆ, 1 ಬೌಲು ಅಕ್ಕಿ ತೊಗೊಂಡಿದ್ದೀನಿ. ಅಷ್ಟಕ್ಕೆ ಒಂದು ಅರ್ಧ ಲಿಂಬೆಯನ್ನು ಸಾಕಾಗುತ್ತೆ. ನೀಟಾಗಿ ಇದನ್ನು ಕಲಿಸ್ಕೊಳ್ಬೇಕು ಕೈಯಿಂದ. ಸ್ಪೂನಿಂದ ಕಲಿಸಿದರೆ ಫರ್ಮೆಂಟೇಷನ್ ಆಗೋದಲ್ಲ, ಅಂದರೆ ಹುದುಗಿ ಬರೋದಲ್ಲ. ಅದಕ್ಕೆ ಸ್ವಲ್ಪ ಬೀಟ್ ಮಾಡಬೇಕು. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅಕ್ಕಿ ಮತ್ತು ಕಡಲೆಬೇಳೆ, ಲಿಂಬೆ ರಸ, ಮೊಸರು ನೀಟಾಗಿ ಕಲಿಸಿಟ್ಟು ಮುಚ್ಚಿಟ್ಬಿಡಬೇಕು. ಇದು ರಾತ್ರಿ ಆಗಿದೆ. ಈಗ ಇಡ್ತಾ ಇದ್ದೀನಿ. ಒಂದು 6-8 ತಾಸು ಇದು ನೆನೆಬೇಕು ಹಿಟ್ಟು. ಓವರ್ನೈಟ್ ಅಂದರೂ ಪರವಾಗಿಲ್ಲ. ನೋಡಿ, ಬೆಳಗಾಯ್ತು. ಈಗ ನೋಡೋಣ ಹಿಟ್ಟು ಹೇಗೆ ಆಗಿತ್ತೆ ಅಂತ. ನೋಡಿ, ಸ್ವಲ್ಪ ಪರ್ಮೆನ್ಷನ್ ಆಗಿದೆ. ಆಗ ಮೇಲೆ ಬಂದಿದೆ. ಈ ಥರ ಹಿಟ್ಟಾಗಬೇಕು.
ನಾನು 9 ತಾಸು ನೆನೆಸೋಕ್ಕೆ ಇಟ್ಟಿದ್ದೆ. ಈ ಬೆಳಗ್ಗೆ ತೆಗೆದು ನೋಡಿದಾಗ ಈ ರೀತಿಯಾಗಿದೆ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಳ್ಬೇಕು. ಒಂದು 15ರಿಂದ 18 ಹಸಿಮೆಣಸಿಕಾಯಿ, ಶುಂಠಿ 1 ಇಂಚು ಶುಂಠಿ, ಇದನ್ನು ರುಬ್ಕೊಳ್ಬೇಕು. ಈ ರೀತಿ ರುಬ್ಬಿದಾದ್ಮೇಲೆ ಆ ಹಿಟ್ಟಿಗೆ ಇದನ್ನು ಸೇರಿಸ್ಕೊಳ್ಬೇಕು. ಈ ಖಾರಕ್ಕೆ ಶುಂಠಿ ಮತ್ತು ಹಸಿಮೆಣಸಿಕಾಯಿ ಅಷ್ಟೇ ಇರೋದು. ಇದಕ್ಕೆ ಮತ್ತೆ ಕೊತ್ತಂಬರಿ, ಬೆಳ್ಳುಳ್ಳಿ ಈ ಥರ ಏನಿಲ್ಲ, ಬರೀ ಖಾರ ಮತ್ತು ಶುಂಠಿ. ಇದಕ್ಕೆ ಪ್ರಮಾಣಕ್ಕೆ ಅನುಗುಣವಾಗಿ ಖಾರ ಮತ್ತು ಉಪ್ಪು ಹಾಕ್ಕೊಳ್ಬೇಕು. ಹಿಟ್ಟು ಎಷ್ಟಿದೆಯೋ ಅಷ್ಟು ಪ್ರಮಾಣದ ಮೇಲೆ ಖಾರ ಹಾಕ್ಬೇಕು. ನೋಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಸರಿಯಾಗಿ ಎಲ್ಲವೂ ಉಪ್ಪು ಖಾರ ಹಿಟ್ಟಿಗೆ ಸರಿಯಾಗಿ ಕೂಡುವ ರೀತಿ ಕಲಿಸ್ಕೊಳ್ಬೇಕು. ನೀವು ಕೈಯಿಂದ ಕಲಿಸಿದ್ರೆ ಇನ್ನೂ ಪರವಾಗಿಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕಬೇಕು. ಹಾಕಿಬಿಟ್ಟು ನೀಟಾಗಿ ಬೀಟ್ ಮಾಡಬೇಕು. ಎಷ್ಟು ನಾವು ಹಿಟ್ಟು ಕಲಿಸ್ತೀವೋ ಅಷ್ಟು ಉಬ್ಬಿ ಬರುತ್ತೆ ಡೋಕ್ಲಾ. ನೋಡಿ, ಈಗ ನಾನು ಇಡ್ಲಿ ತಟ್ಟೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಈ ಸ್ಟ್ಯಾಂಡ್ ಇಲ್ಲ ಅಂದರೆ ದೊಡ್ಡ ತಟ್ಟೆಯಲ್ಲಿ ಒಲೆ ಮೇಲೆ ಬಾಳಿಗೆ ಇಟ್ಟು ನೀರು ಹಾಕಿಬಿಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ಆ ತಟ್ಟೆ ಇಟ್ಟು ಮುಚ್ಚಿಬಿಟ್ರೆ ಅಲ್ಲಿ ಮಾಡ್ಬೋದು. ಕೊನೆಗೆ ಇನ್ನೇನು ಮಾಡ್ತೀವಿ ಅನ್ನೋ ಟೈಮಿಗೆ ಇನೋವಾ ಹಾಕಬೇಕು. ಅಡ್ವಾನ್ಸ್ ಹಾಕಿಟ್ಟು ಕಲಿಸಿಡಬಾರ್ದು. ಇನೋವಾ ಹಾಕಾದ್ಮೇಲೆ ಹಿಂದೆ ತಕ್ಷಣವೇ ಮಾಡಿಬಿಡಬೇಕು. ಇದಕ್ಕೆ ಬೇಕಿಂಗ್ ಸೋಡಾನು ಹಾಕ್ತಾರೆ ಹಿಟ್ಟಿಗೆ. ನಾನು ಬೇಕಿಂಗ್ ಸೋಡಾ ಹಾಕಿಲ್ಲ, ಬರೀ ಇನೋವಾ ಹಾಕೀನಿ. ನೋಡಿ, ತಟ್ಟೆಗಳಿಗೆ ಎಣ್ಣೆ ಸರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಸರ್ಕೊಳ್ಬೇಕು, ಅಂದರೆ ಬೇಗ ಬಿಡುತ್ತೆ. ಇದು ತಟ್ಟೆ ಇಡ್ಲಿ ಸ್ಟ್ಯಾಂಡು. ಇದಕ್ಕೆ ಒಂದು 3ರಿಂದ 4 ಸ್ಪೂನು ಅಥವಾ ಮುಕ್ಕಾಲು ಹಿಟ್ಟು ಹಾಕಬೇಕು. ಮುಕ್ಕಾಲು ಪ್ಲೇಟಿಗೆ, ತುಂಬ ಹಾಕಬಾರ್ದು, ಸ್ವಲ್ಪ ಕಮ್ಮಿ ಹಾಕಿ ಈ ಥರ ತಟ್ಟಬೇಕು. ಅಂದರೆ ಸಮನಾಗಿ ಕುಂದಿರುತ್ತೆ. ನೋಡಿ, ಎಲ್ಲ ಸೆಟ್ ಆಯಿತು. ಇದಕ್ಕೆ 6 ಪ್ಲೇಟ್ ಇರುತ್ತೆ, ನಾನು 4 ಹಾಕಿದ್ದೀನಿ. ಈಗ ಗ್ಯಾಸ್ ಮೇಲೆ ನೀರು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಈ ಸ್ಟ್ಯಾಂಡನ್ನು ಅದರಲ್ಲೇ ಇಡಬೇಕು. ಇದು ಇಡ್ಲಿ ಥರನೇ, ತಟ್ಟಲೆ ಇಡ್ಲಿ ಥರ, ಅದರ ರುಚಿ ಬೇರೆ. ಸುಮಾರು 12ರಿಂದ 15 ನಿಮಿಷ ಬೇಯಿಸಬೇಕು ಮಧ್ಯಮ ಉರಿಯಲ್ಲಿ. ಅದು ಬೇಯುವವರೆಗೆ ಈ ಕಡೆ ಒಗ್ಗರಣೆ ಹಾಕ್ಕೊಳ್ತೀನಿ ನಾನು. ಎಣ್ಣೆ ಕಾಯಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಶುಗರ್, ಸಕ್ಕರೆನೂ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಸಕ್ಕರೆ, ಸಿಹಿ ಆಗಬೇಕಿದು ನೀರು. ಅದಕ್ಕೆ ಒಗ್ಗರಣೆ ಹಾಕಿದ್ದು. ನೋಡಿ, ಈಗ ನೋಡೋಣ ಏನಾಯ್ತಂತ. ವಾವ್, ನೋಡಿ ಉಬ್ಬಿ ಬಂದಿದೆ. ಮುಟ್ಟಿ ನೋಡಿದಾಗ ಅದು ಕೈಗೆ ಹತ್ತಬಾರ್ದು. ನೋಡಿ, ಕೈಗೆ ಅಂಟ್ತಾ ಇಲ್ಲ, ಅಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಕೆಳಗಡೆ ತೆಗೆದುಬಿಟ್ಟು ಪಾತ್ರೆ ಹಾಕಿದ್ದ ಎಲ್ಲ ಮಿಶ್ರಣ ಬೇಗ ತೆಗಿಬಾರ್ದು, ಸ್ವಲ್ಪ ಟೈಮ್ ತೊಗೊಳ್ಬೇಕು. ತಣ್ಣಗಾದ್ಮೇಲೆ ತೆಗಿಬೇಕು. ಈಗ ತಣ್ಣಗಾಗಿದೆ. ಒಂದು 10ರಿಂದ 15 ನಿಮಿಷ ಬಿಟ್ಟಿದ್ದೆ ನಾನು. ಕೆಳಗಿಳಿಸಾದ್ಮೇಲೆ ಅದು ಅಲ್ಲೇ ಉಮ್ಕೊಳ್ಳುತ್ತೆ. ನೋಡಿ, ಚಾಕು ಸಹಾಯದಿಂದ ಮೊದಲು ಅಂಚೆ ಎಲ್ಲ ತಕ್ಕೊಂಡು ಆಮೇಲೆ ಮಧ್ಯದ್ದು ತೆಗಿಬೇಕು. ಬೇಗ ಬಿಟ್ಟುಕೊಡುತ್ತೆ.
ಎಣ್ಣೆ ಹಚ್ಚಿದ್ದರಿಂದ ಅಂಟಲ್ಲ ಪ್ಲೇಟಿಗೆ ಹಿಟ್ಟು. ನೋಡಿ ಸರಿಯಾಗಿ ಬೆಂದಿದೆ ಡೋಕ್ಲಾ. ನೋಡಿ ಇವಾಗ ಒಂದು ಕಟ್ ಮಾಡಿ ತೋರಿಸಿ ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ಅಂತ. ಸ್ವಲ್ಪ ದೊಡ್ಡ ದೊಡ್ಡ ಸೈಜು ಕಟ್ ಮಾಡಬೇಕು ಡೋಕ್ಲಾ ಯಾವಾಗಲೂ. ನಿಮಗೆ ಯಾವುದೇ ರೀತಿ ಬೆಳಗಿನ ನಾಷ್ಟ ಬೇಜಾರಾದಾಗ ಈ ಥರ ಒಂದು ಹೊಸ ಥರ ನಾಷ್ಟ ಮಾಡ್ಕೊಂಡು ತಿನ್ನಿ. ಏನೋ ಸ್ವಲ್ಪ ಚೇಂಜ್ ಅನಿಸುತ್ತೆ, ರುಚಿ ಚೇಂಜ್ ಆಗುತ್ತೆ. ಯಾವಾಗಲೊಮ್ಮೆ ಆದರೂ ಬೇರೆ ಬೇರೆ ಮಾಡ್ಕೊಂಡು ತಿಂತಾ ಇದ್ದರೆ ನಮಗೂ ಸ್ವಲ್ಪ ಹೊಸತನ ಅನಿಸುತ್ತೆ. ನೋಡಿ ಇದಕ್ಕೆ ಈಗ ನಾವು ಒಗ್ಗರಣೆ ಕೊಟ್ಟಂಥ ನೀರು ಇರುತ್ತಲ್ಲ, ಸಕ್ಕರೆ, ಎಣ್ಣೆ, ಸಾಸಿವೆ, ಜೀರಿಗೆ. ಇದಕ್ಕೆ ನೀವು ಕಾಯಿ ತುರಿ ಹಾಕೋಬೋದು, ಎಳ್ಳು ಹಾಕೋಬೋದು. ನೀನು ಹಾಕಿಲ್ಲ. ಕಾಯಿ ತುರಿ, ಎಳ್ಳು ಈ ಥರ ಹಾಕಿದರೂ ಇನ್ನೂ ಟೇಸ್ಟ್ ಆಗುತ್ತೆ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.